ನಮಸ್ಕಾರ ಎಲ್ಲರಿಗೂ. ಕಾಕವಂದಿಯ ಚಿಕಿತ್ಸೆ ಏನಿದು? ಗರ್ಭಧಾರಣೆ ಸಮಯದಲ್ಲಿ ಹೆಣ್ಣು ಮಕ್ಕಳು ಒಂದು ಬಾರಿ ನಿಲ್ಲೋದಿಲ್ಲ, ಎರಡನೇ ಬಾರಿ ಮತ್ತೆ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಕೂಡ ಒಂದು ರೀತಿ ಸಮಸ್ಯೆ. ಈ ತರ ವಿಚಾರ ಇದ್ದಾಗ ಇದಕ್ಕೆ ನಾವು ಕಾಕವಂದಿಯ ಚಿಕಿತ್ಸೆ ಅಂತ ಕರಿತೀವಿ. ಸೊ ಹಲವಾರು ಕಡೆ, ಬಹಳಷ್ಟು ಕಡೆ ತೋರಿಸಿರ್ತೀವಿ ಹಾಸ್ಪಿಟಲ್ಗೆ, ಆದ್ರೂ ಕೂಡ ನಮಗೆ ಗರ್ಭಧಾರಣೆಯಲ್ಲಿ ಎಲ್ಲೋ ಆದ್ರೂ ಒಂದು ಕಡೆ ಸಮಸ್ಯೆ, ಗರ್ಭನೇ ನಿಲ್ತಾ ಇಲ್ಲ. ಈ ತರ ವಿಚಾರ ಇದ್ದಾಗ ಒಂದು ವಿಶೇಷವಾದಂತಹ ಒಂದು ತಂತ್ರವನ್ನು ತಿಳಿಸ್ಕೊಡ್ತೀನಿ. ಇದನ್ನ ಹೆಣ್ಮಕ್ಳು ಋತುವಿನ ಕಾಲದಲ್ಲಿ ಮಾಡಬೇಕಾಗುತ್ತೆ. ಇದಕ್ಕೆ ಏನ್ ಬೇಕು? ಒಂದು ವಿಷ್ಣುಕಾಂತಿ ಬೇರು, ಇದರ ಜೊತೆಗೆ ಎಮ್ಮೆಯ ಹಾಲು, ಇದರ ಜೊತೆಗೆ ಎಮ್ಮೆಯ ಬೆಣ್ಣೆ, ಈ ಮೂರನ್ನು ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಪ್ರತಿದಿನ ಗರ್ಭ ನಿಲ್ಲುವುದಕ್ಕೆ ಬಹಳ ವಿಶೇಷವಾಗಿ ಇದು ನಮಗೆ ಸಹಾಯ ಮಾಡುತ್ತೆ. ಮಾಡ್ಕೊಳ್ಳಿ. ಈ ಥರ ಇರುವಂತಹ ಹೆಣ್ಮಕ್ಳು ಎಷ್ಟೋ ಜನ ಇರ್ತಾರೆ, ಅಲ್ಲಿ ಇಲ್ಲಿ ತೋರಿಸಿ ಇರಬರ ಹಾಸ್ಪಿಟಲ್ ಹೋಗಿ ದುಡ್ಡು ಖರ್ಚು ಮಾಡಿರ್ತೀರ, ಇರಬರ ಮೆಡಿಸಿನ್ ಎಲ್ಲ ತಗೊಳ್ತೀರ. ಆದರೆ ಈ ಥರ ತಂತ್ರಗಳು ನಮಗೆಲ್ಲಾದರೂ ಒಂದು ಕಡೆ ಮೈಲ್ಡಾಗಿ ಅಥವಾ ಎಲ್ಲಾದರೂ ಒಂದು ಕಡೆ ಪರ್ಸೆಂಟೇಜಲ್ಲಿ ನಮಗೆ ಪುಷಪ್ ಮಾಡುತ್ತೆ. ಮಾಡ್ಕೊಳ್ಳಿ. ಬಹಳ ವಿಶೇಷವಾದಂಥ ತಂತ್ರ. ಮತ್ತೊಮ್ಮೆ ಹೇಳ್ತೀನಿ, ವಿಷ್ಣುಕಾಂತಿ ಬೇರು, ಎಮ್ಮೆಯ ಹಾಲು, ಇದರ ಜೊತೆಗೆ ಎಮ್ಮೆಯ ಬೆಣ್ಣೆ, ಈ ಮೂರನ್ನು ಮಿಕ್ಸ್ ಮಾಡಿ ಪ್ರತಿದಿನ ನೀವು ತಗೊಳ್ಳೋದ್ರಿಂದ ಇದು ಗರ್ಭ ಧರಿಸಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ತಂತ್ರ. ಸರ್ವೇ ಜನ ಸುಖಿನೋ ಭವಂತು.